ಒಂದು 2 ಎಕರೆ ಕುಡಿ ಒಂದು 10 ಲಕ್ಷ ಆಗುತ್ತೆ. ನಮ್ಮ ಕೈಯಾಗ ಎಲಿ ಕುಯ್ಯಾಕ ಬರ್ಬೇಕಾದ್ರೆ ರೀ ಒಂದು 2 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಇದು ಹೆಚ್ಚು ಡಿಮಾಂಡ್ ಇರೋದೀಗ ಬೆಂಗಳೂರು ಸರ್ ಮತ್ತೆ ಮುಂಬೈ. ರೇಟ್ ಜಾಸ್ತಿ ಸರ್. ಜಾಸ್ತಿ. ಓಕೆ. ಈ ಕೈಯಲ್ಲಿ 55 ಸರ್, ಈ ಕೈಯಲ್ಲಿ 55 ಸರ್. ನೋಡ್ರಿ ಹಿಂಗ್ ಹಿಡಿದ್ರಿ ಇಲ್ಲಿ ಉಗುರು ಬರ್ತಾವ್ರಿ ಹಾಕೊಳಕ. ಇಲ್ರಿ ಹಿಂಗ್ ಕಟ್ ಮಾಡ್ಬೇಕು. ಈ ಜವಾರಿ ಆಕಳ ಉಚ್ಚರಿ ಸರ್. ಆಮೇಲೆ ಇದಕ್ಕೆ ರೋಗ ಮತ್ತೇನು ಬರ್ತದೆ ಸರ್? ಇದಕ್ಕೆ ಮೇಲೆ ಹೆಂಗ್ ಹೋಗತ್ತಲ್ಲ ಹಂಗ ಎಲಿ ಹೆಚ್ಚು ಮಾಡ್ತದೆ. ಹೆಚ್ಚು ಮಾಡ್ತದೆ ಸರ್. ಒಂದ್ ತಿಂಗಳಿಗೆ ಒಮ್ಮೆ ಕಟ್ ಮಾಡ್ತೀವ್ರಿ ನಾವು. ಒಮ್ಮೆ ಇಳಿಕೆ ಮಾಡಿದ ಕಂಟಿನ್ಯೂ ಎಲಿ ಇರ್ತತ್ರಿ. ಇದಕ್ಕೆ ಕೀಡಿ ಮತ್ತ ನುಷಿ ಇಂತದ್ ಹಾಕತ್ರಿ. ಜಿಗಿ ಆತಂದ್ರ ರೀ ಅದಕ್ಕೆ ನೈಟ್ರೋಜನ್ ಸರಿಯಾಗಿ ಸಿಗಂಗಿಲ್ರಿ ಮ್ಯಾಗಿಂದ್ರಿ. ಅಲ್ಲಿ ಬಿದ್ರಿ ನೆಲ ಜಿಗಿ ಹಾಕತ್ರಿ. ಸರ್ ಟಾಪ್ ಎಲೆ ಏನಿದೆ 5,000 ಇದೆ ಸರ್. ಅಂದ್ರೆ ಅವ್ರಿಗೆ ಮಾರ್ಕೆಟ್ ಒಳಗೆ ಇಂತ ಕ್ಲೀನ್ ಎಲ್ಲಿ ಬೇಕಂತ ಬೇಕು ಸರ್. ಗಾಳಿ ಮಾಡ್ಕಿಸಿಂದ ಹಾಕಿ ಮತ್ ತೆಳಗಿಂದಾನೆ ಮತ್ ಮೇಲೆ ಹೋಗುತ್ತೆ ಸರ್. ಚಲೋ ಬೆಳೆದಿವಿ ಅಂದ್ರೆ ಒಂದ್ 10 ವರ್ಷ ಯಾವ್ದೇ ರೋಗ ಅದು ಬರ್ಲಿಲ್ಲ ಅಂದ್ರೆ. ಹಲೋ ಸ್ನೇಹಿತರೆ, ಸ್ವಾಗತ ಸಹಲ್ ಕೃಷಿಗೆ. ನಾನು ನಿಮ್ಮ ಅಗ್ರಿಕಲ್ಚರ್ ಇಂಜಿನಿಯರ್ ರಾಘು ಮಾತಾಡೋದು. ನಮಸ್ಕಾರ ಸರ್. ನಮಸ್ತೆ ಸರ್. ನಿಮ್ದು ಒಂದು ಕಿರು ಪರಿಚಯ ಹೇಳ್ರಿ, ಆಮೇಲೆ ನೀವು ಕೃಷಿ ಎಷ್ಟು ವರ್ಷದಿಂದ ಮಾಡ್ತೀರಿ ಮತ್ತೆ ಏನೇನ್ ಮಾಡ್ತೀರಿ ಅಂತ ಹೇಳ್ರಿ ಸರ್. ನನ್ನ ಹೆಸರು ರವಿ ಅಂತ ಹೇಳಿ, ನಾವು ಮೂಲತಃ ಜಗದಾಳ ಗ್ರಾಮದವರು. ನಾವು ಒಂದು 30 ವರ್ಷ ಆತ್ತೆ ಸರ್ ಎಲೆ ಬೆಳೆ ಕೃಷಿ ಮಾಡಾಕತ್ತಿ. ನಮ್ದು ಇದು ಕುಲ ಕಸಬು ಸರ್. ಓಕೆ ಸರ್. ಓಕೆ ಸರ್. ಓಕೆ. ಎಲ್ಲ ನಮ್ಮ ಜೀವನ. ಇದನ್ನು ಈಗ ನಮ್ದು ಪ್ರಾಪರ್ ಈಗ ಟೋಟಲ್ ಎಷ್ಟು ಎಕರೆ ಹಾಕಿರಿ ಸರ್? ಇದು ಒಂದು 2 ಎಕರೆ ಇದೆ ಸರ್. 2 ಎಕರೆ ಅನ್ ಸರ್. ಇದು ಬಿಟ್ಟು ಮತ್ತೆ ಏನೇನು ಹಾಕಿರಿ ಸರ್? ಕಬ್ಬು ಇದೆ ಸರ್, ಬಿಟ್ರೆ ಎಲೆ ಬೆಳೆನೇ ಜಾಸ್ತಿ. ಎಲೆ ಬೆಳೆನೇ ಸರ್. ಓಕೆ ಸರ್. ಈಗ ನಮ್ಮ ರೈತರಿಗೆ ಸರ್, ಈಗ ನಾವು ಎಲೆ ಬೆಳೆ ಮಾಡಬೇಕಂದ್ರೆ ಇದು ಯಾವ ಥರ ಮಾಡಬೇಕು? ಇದು ಎಲ್ಲಿಂದ ಎಲ್ಲಿ ಅಗ್ಗಿ ಎಲ್ಲಿ ಸಿಗತ್ತಾ ಅಥವಾ ನಿಮ್ಮ ಕಡೆನೇ ಸಿಗತ್ತಾ? ಅದಕ್ಕ ಏನು ಗೊಬ್ಬರ ಹಾಕಬೇಕು ಎಲ್ಲ ಸ್ವಲ್ಪ ಡೀಟೇಲ್ ಆಗಿ ಫಸ್ಟ್ ಇಡು ಹೇಳ್ರಿ ಸರ್ ನಮಗೆ. ಓಕೆನಾ? ಇದಕ್ಕೆ ಸರ್ ಫಸ್ಟ್ ನಾವು ಉಳುಮೆ ಮಾಡಿಸ್ಬೇಕಂದ್ರೆ ಯಾವ ಥರ ಮಾಡ್ಕೋಬೇಕು? ಫಸ್ಟ್ ಸರ್ ಜಮೀನು ರೆಡಿ ಮಾಡ್ಬೇಕು. ಕುರಿ ತರಬ್ತೀವಿ ಸರ್. ಅಂದ್ರೆ ಕುರಿಗಾಯಿಗಳು ಬರ್ತಾರೆ ಅಂದ್ರೆ ಹೊಲ್ದಾಗ ಕುಡಿಸ್ತೀರಿ? ಕುಡಿಸ್ತೀವಿ. ಸಂಚಾರಿ ಕುರುಬರು ಬರ್ತಾರಲ್ಲ. ಹೌದು ಹೌದು. ನಂತರ ಟ್ರ್ಯಾಕ್ಟರ್ಲೆ ಗಳಿ ಹೊಡ್ಕೊಂಡು ರೋಟ್ರಿ ಹೊಡ್ಕೊಂಡು ಸಾಲ್ ಬಿಟ್ಕೋತೀವಿ ಸರ್. 4 ಫುಟಿನ ಸಾಲು. ಇವೆಲ್ಲ 4 ಫುಟ್ ಸರ್? 4 ಫುಟ್ ಸರ್. ಸಾಲಿಗೆ 4 ಫುಟ್ ಸರ್. ಓಕೆ ಸರ್. ಓಕೆ. ನಂತರ ಏನ್ ಮಾಡ್ತೀವಿ, ನುಗ್ಗಿ ಬೀಜನ ಸೆಂಟ್ರಲ್ ಹಾಕೋತೀವಿ ಸರ್. ಅಂದ್ರೆ ಇವು ನುಗ್ಗಿಕಾಯಿ ಗಿಡಗಳು ಇದು ಹಾಕೋತೀರಿ ಸರ್? ಈಗ ಬೀಜ ಹಾಕೋತೀವಿ ಸರ್. ಇದು ಬೀಜ. ಇದು ಸಸಿ ಏನ್ರ ವೆರೈಟಿ ಏನ್ರ ಅದ ಸರ್ ನುಗ್ಗಿ? ಸಸಿ ಅದು ಏನು ವೆರೈಟಿ ಇಲ್ಲ ಸರ್. ಇದೆಲ್ಲ ಜವಾರಿ ನುಗ್ಗಿ ಅಂತೇಳಿ ಏನ್ ಹೈಬ್ರಿಡ್ ಇಲ್ಲ. ಜವಾರಿ ನುಗ್ಗಿರಿ ಪೂರ ಕಂಬ ನಿಂತಂದ್ರಿ ಇದು? ಹೌದು ಸರ್. ಓಕೆ. ಟಿಸಲ್ ಹೊಡೆಯಲ್ಲ ಸರ್, ಮೇಲೋಗಿನೇ ಟಿಸಲು ಅದನ್ನೇ ನಾವು ಸಾರ್ತೀವಿ ಸರ್. ಓಕೆ ಓಕೆ. ಮತ್ತ ಅದನ್ನ ಹಾಕೊಂಡ್ 1-2 ಫುಟ್ ನುಗ್ಗೆ ಹೈಟ್ ಆಯ್ತಂದ್ರ ಸರ್, ಅಂದ್ರೆ ಗಿಡ 2 ಫುಟ್ ಗಿಡ ಆಯ್ತಂದ್ರ ಗಿಡ ಆತಂದ್ರ ಸರ್ ಪವರ್ ಟಿಲ್ಲರ್ ಹಾಕೋತೀವಿ ಸರ್. ಓಕೆ. ಅಂದ್ರೆ ಬದು ಮಾಡ್ಕೋತೀವಿ. ಬದು ನಿರ್ಮಾಣ ಆದ ನಂತರ ಜೂನ್ ತಿಂಗಳದಲ್ಲಿ ಸರ್, ಇದು ಇಲ್ಲಿಂದ ಇಲ್ಲಿ ತನ ಇದು ಬಳಿ ಬೀಜ ಅಂತ ಹೇಳಿದ ಇದನ್ನ ಎಷ್ಟು ಕಟ್ ಮಾಡ್ಕೊಂಡ್ ಹಚ್ಚಿದ್ವಿ ಅಂದ್ರೆ ಇಲ್ಲಿ ಈ ಗಣಕಿಗೆ ಬೇರ್ ಬಿಡುತ್ತೆ ಸರ್. ಓಕೆ. ಕಿಷ್ಟು ಮೇಲೆ ಬಿಡ್ತೀವಿ, ಕಿಷ್ಟು ಕೆಳಗೆ ಇರುತ್ತೆ ಸರ್. ಇದು ಬೇರ್ ಬಿಡುತ್ತೆ ಸರ್ ಅಲ್ಲಿ. ಇದನ್ನ ಬಿಟ್ಟ ಇದನ್ನ ಹಚ್ಕೋತೀವಿ ಸರ್. ಕೆಳಗೆ ಹಚ್ಕೋತೀರಿ? ಇಲ್ಲಿ ಗೆರೆ ಕೊರದು ಹಚ್ಕೋತೀವಿ ಸರ್. ಇದೆ ಓಕೆ. ಇದೆ ಸರ್ ಅದು. ಓಕೆ. ಇದನ್ನ ಹಚ್ಕೊಂಡ್ರೆ ಅದು ಜೂನ್ ತಿಂಗಳಲ್ಲಿ ಆಟೋಮೆಟಿಕ್ ಬೇರೆ ಬಿಟ್ಟು ಸೆಟ್ ಆಗುತ್ತೆ ಸರ್. ಅದು ತಂತಾನೆ ಇದಾಗ್ತದ್ರಿ? ಓಕೆ ಸರ್. ಈಗ ಸರ್ ನಾವು ಹಚ್ಚೋ ಟೈಮ್ನಾಗ ಸರ್ ಸಾಲಿನ ಸಾಲ 4 ಫುಟ್ ರೀ. ಇದು ಗಿಡ ಎಷ್ಟು ಸರ್? 2 ಫುಟ್ ಸರ್. 2 ಫೀಟ್. ಈಗ ಹಚ್ಚಬೇಕಾದ್ರೆ ಗೊಬ್ಬರ ಏನೇ ಹಾಕ್ಬೇಕು ಸರ್ ಆ ಟೈಮ್ನಾಗ? ಗೊಬ್ಬರ ಸರ್ ನಾವು ಬೇವಿನ ಹಿಂಡಿ ಹಾಕ್ತಿವಿ ಸರ್. ಸ್ವಲ್ಪ ಹ್ಯೂಮಿಕ್ ಆಸಿಡ್ ಕಂಟೆಂಟ್ ಇದ್ದದಂತ ಗೊಬ್ಬರ ಹಾಕ್ತಿವಿ ಸರ್. ಓಕೆ. ಬಿಡು ಸರ್. ಓಕೆ. ಫಸ್ಟಿಗೆ ಮತ್ತೆ ಒಳಗೆ ಡೊಣ್ಣೆ ಹುಳ ಅದು ಆಗಲ್ದಂಗ ಕೀಟನಾಶಕ ಹಾಕ್ತಿವಿ ಸರ್. ಅವು ಬರ್ತಾವ ಸರ್? ಬರ್ತಾವ ಸರ್. ಬರ್ತಾವ್ರಿ. ಅಂದ್ರೆ ನೆಲದಲ್ಲಿ ಅವು ತತ್ತೆ ಇರ್ತಾವಲ್ಲ ಸರ್, ಮರಿ ಆಗ್ತಾವೆ ಅಲ್ಲಿ. ಓಕೆ ಓಕೆ. ಹಾಕಿಸಿಂದ ಆಟೋಮೆಟಿಕ್ಲಿ ಅವನ್ನ ಕಡಿತಾವೆ ಸರ್. ಅನ್ನದ್ಲಿ ಅಲ್ಲಿ ಗೊಬ್ಬರ ಹಾಕೋತೀವಿ ಸರ್. ಅಲ್ಲಿ ಗೊಬ್ಬರ ಹಾಕ್ತೇವೆ, ಫಂಗಿಸೈಡ್ ಅಂತದೆಲ್ಲ ಮಾಡ್ಕೋತೀವಿ ಸರ್. ಓಕೆ ಸರ್. ಓಕೆ ಸರ್. ಇದಕ್ಕೆ ಏನಾರ ಬೀಜೋಪಚಾರ ಏನಾರ ಮಾಡ್ಕೋತೀರಿ? ಇದಕ್ಕೆ ಎಲ್ಲಿಗೆ ಡ್ರಂಚಿಂಗ್ ಮಾಡ್ಕೋತೀರಿ? ಎದ್ರಲ್ಲಿ ಮಾಡ್ಕೋತೀರಿ ಸರ್? ಅದನ್ನ ನಾವು ಚಾರ್ಜರ್ ಪಂಪ್ಲಿ ಹಾಕೋತೀವಿ ಸರ್. ಬಡ್ಡಿ ಹಾಕೋತ ಹೋಗ್ತೀವಿ ಒಂದು 50 ml ಸರ್. 50 ml ಸರ್. ಓಕೆ ಸರ್. ಈಗ ನಾವು ಪ್ಲಾಂಟೇಶನ್ ಮಾಡಿದ್ಮೇಲೆ ಎಷ್ಟು ವರ್ಷ ತನಕ ಬರ್ತದೆ ಸರ್ ಎಲೆ ಇದೇನು ಸರ್? ಒಂದು ಚಲೋ ಬೆಳೆದಿವಿ ಅಂದ್ರೆ ಒಂದು 10 ವರ್ಷ ಯಾವ್ದೇ ರೋಗ ಅದು ಬರ್ಲಿಲ್ಲ ಅಂದ್ರೆ 10 ವರ್ಷ ತನಕ ಬರ್ತದ್ರಿ? ಬರ್ತದೆ ಸರ್. ಓಕೆ. ಅಂದ್ರೆ ಇದಕ್ಕೆ ವಾತಾವರಣ ಹೆಂಗ್ ಬೇಕು ಸರ್? ಟೆಂಪರೇಚರ್ ಹೆಂಗ್ ಬೇಕು? ಮಣ್ಣು ಹೆಂಗ್ ಬೇಕು ಇದಕ್ಕೆ ಸರ್? ಇದಕ್ಕೆ ಹೆಚ್ಚು ಕೆಂಪು ಮಣ್ಣಿದ್ರೆ ಚೆನ್ನಾಗಿ ಬರುತ್ತೆ ಸರ್. ಕೆಂಪು ಮಣ್ಣ್ರಿ? ಇವರ ಓಕೆ. ಗರಸ್ನೆಲ್ಲ ಅದೇ ಕಾಣುತ್ತೆ ಅಲ್ಲ? ಓಕೆ. ಅಂದ್ರೆ ಹೆಚ್ಚು ಮಸಾರಿ ನೆಲಕ್ಕೆ ಚಲೋ ಬರುತ್ತೆ ಸರ್. ಓಕೆ ಸರ್. ರೋಗ ಕಡಿಮೆ ಸರ್. ಇದಕ್ಕೆ ಹೆಚ್ಚು ಕಾಡೋದಂದ್ರೆ ಸರ್ ಥಂಡಿ ದಿನದಲ್ಲಿ ಬಂದ್ಬಿಟ್ಟು ಬೇರ್ಕೊಳೆ ರೋಗ ಬರುತ್ತೆ ಸರ್. ಓಕೆ. ಅಂದ್ರೆ ಡೈರೆಕ್ಟ್ ಬೇರ್ನೆ ಎಲ್ಲ ಕೊಳತ ಚಾಲು ಆಗ್ತದೆ? ಕೊಳತ್ ಬಿಡುತ್ತೆ ಸರ್. ರೂಟ್ ಸ್ಟಾಪ್ ಆಗ್ತದ ಸರ್, ಕೊಳಾಕತ್ತದ ಸರ್. ಓಕೆ. ಸೊರಗ ರೋಗ ಬರುತ್ತೆ. ಸೊರಗ ರೋಗ.
ಅಂದ್ರ ಪೂರ ಸೊರಗ್ತದ ಅಂತ ಎಲ್ಲ ಒಣಗಿ ಬಿಡ್ತದೆ ಒಣಗಿ ಬಿಡ್ತದ್ರಿ ಆಮೇಲೆ ಸರ್ ಈಗ ಫಸ್ಟ್ ಗೆ ನಾವು ಗೊಬ್ಬರ ಹಾಕಿದ್ಮೇಲೆ ಅದನ್ನ ಕಂಟಿನ್ಯೂ ಏನ್ರ ಇದಕ್ಕೆ ಏನೇನು ಮತ್ತೇನು ಗೊಬ್ಬರ ಹಾಕ್ತಿರಿ ಸರ್? ತಿಪ್ಪೆ ಗೊಬ್ಬರ ಸರ್, ಬಿಟ್ರೆ ಕುರಿ ಗೊಬ್ಬರ, ಹೆಚ್ಚು ಸಾವಯವನೇ ಸರ್. ಸಾವಯವ ಎಷ್ಟು ದಿವಸ ಆಗ್ಬೇಕು ಸರ್ ಗ್ಯಾಪಿಗೆ ಇಂಟರ್ವಲ್? ವರ್ಷದಾಗ ಒಂದ್ 2-3 ಸಲ ಆಗ್ತದೆ ಸರ್. 2-3 ಸರ್ತಿ ಅಂದ್ರೆ ಇಲ್ಲಿ ಒಗದಿರ್ತಿಲ್ಲ, ಇದು ಕರಗಿದೆ ಸರ್. ಈಗ ಕುರಿ ಗೊಬ್ಬರ ಒಗದಿದ್ವಿ, ತಿಪ್ಪೆ ಗೊಬ್ಬರ 2 ಸಲ, ಮತ್ತೆ ಒಗಿಬೇಕೆ ಸರ್. ಓಕೆ ಸರ್. ಆಮೇಲೆ ಸರ್ ಇದು ಹಾಕಿದ್ಮೇಲೆ ಸರ್ ಇದು ಕಟ್ಟಿಂಗ್ ಅಂದ್ರೆ ಎಷ್ಟು ದಿವಸ ಚಾಲು ಆಗ್ತದ್ರಿ ಸರ್? 6 ತಿಂಗಳಿಗೆ ಚಾಲು ಆಗುತ್ತೆ. 6 ತಿಂಗಳು ಚಾಲು ಆಗ್ತೈತ್ರಿ. ಅಂದ್ರೆ ಕಟ್ಟಿಂಗ್ ಹಾಕೋದು ಬೆಳ್ಳಿ ಮೇಲೆ ಹೊಕ್ಕೋತ ಹೋಗ್ತೇನ್ರಿ ಇದು? ಇದು ಮೇಲೆ ಹೋಗುತ್ತೆ ಸರ್. ಅದು ಮೇಲೆ ಹೋಗ್ತತ್ರಿ, ಅಲ್ಲಿ ತನ ಸ್ಟಾಪ್ ಆಗ್ತತ್ರಿ ಸರ್. ದಿನಕ್ಕೆ ಬಂದು ಮತ್ತೆ ಈ ದಿನಕ್ಕೆ ಜೂನ್ ಮೇ ತಿಂಗಳಲ್ಲಿ ಬಂದು ಇದನ್ನ ತೆಳಗೆ ಚಿಂಬಿ ಹಾಕಿ ಇಲ್ಲಿ ಮುಚ್ತೀವಿ ಸರ್. ಅಂದ್ರೆ ಸರ್ ಅಂದ್ರೆ ತೆಗೆದು ಓಕೆ ಅಂದ್ರೆ ಇದನ್ನ ತಿರುತ್ತೀವಿ, ತೆಳಗೆ ಇಳಿಕೆ ಮಾಡ್ತೀವಿ ಸರ್. ಅದನ್ನ ಮಾಡ್ತೀವಿ. ಮತ್ತೆ ತೆಳಗಿಂದ ಇಲ್ಲಿ ಎಲ್ಲ ಬಡ್ಡಿ ಮೇಲೆ ಮತ್ತೆ ಇಲ್ಲಿ ಕೆಳಗಿನ ಚಾಲು ಮಾಡ್ತೀವಿ. ಮತ್ತೆ ತೆಳಗಿಂದ ಅಂದ್ರೆ ಮ್ಯಾಲಿನ ಎಲ್ಲ ಕಟ್ ಮಾಡ್ಕೋತೇನೆ ಸರ್ ಅದಕ್ಕೆ? ಹಂಗ ಎಲೆ ಕಟ್ ಮಾಡ್ಕೋತೀವಿ ಸರ್. ಓಕೆ ಓಕೆ. ಕೈಮಾರ್ ಕಟ್ ಮಾಡ್ತೀವ್ರಿ, ಮಾಡ್ಕಿಸಿಂದ ತೆಳಗ್ ಇಳಿಸ್ತೀವ್ರಿ, ಇಳಿಸಿ ರೌಂಡ್ ಮಾಡ್ತೀವ್ರಿ, ಗಾಲಿ ಗಾಲಿ ಮಾಡ್ಕಿಸಿಂದ ಹಾಕಿ ಮತ್ತೆ ತೆಳಗಿಂದಾನೆ ಮತ್ ಮೇಲೆ ಹೋಗುತ್ತೆ ಸರ್. ಮೇಲೆ ಹೋಗತ್ರಿ ಅದು ವರ್ಷ ತೆಳಗ್ ಇಳಿಸ್ತೀವ್ರಿ, ಮತ್ ಮೇಲೆ ಹೋಗತ್ರಿ ಕಂಟೆಂಟ್. ಅದ್ರ ಗಿಡ ನುಗ್ಗಿಕಾಯಿ ಗಿಡ ಫಿಕ್ಸ್ ಫಿಕ್ಸ್ ಸರ್. ಅದಕ್ಕೆ ಏನ್ ಮಾಡಲ್ಲ. ಸರ್ ಅದ್ರ ನುಗ್ಗಿಕಾಯಿ ಏನ್ರ ಕಾಯಿ ಏನ್ರ ಕಡ್ಕೋತೀರಿ ಹಂಗ ಸರ್? ಅದಕ್ಕೆ ಕಾಯಿನೂ ಬರುತ್ತೆ ಸರ್. ನಾವ್ ಕಾಯಿದ ಏನ್ ಇದನ್ ಮಾಡಲ್ಲ ಸರ್. ಓಕೆ, ಖಾಲಿ ಎಲ್ಲಿದೆ ಇದ್ರಿ? ಎಲ್ಲಿದೆ ಹೆಚ್ಚು. ಇದು ನುಗ್ಗೆ ಗಿಡಕ್ಕೆ ಹೂ ಬಿಡುತ್ತೆ ಸರ್. ಹೂ ಬಿಟ್ಟ ಅಂದ್ರೆ ಅದಕ್ಕೆ ಸೀರ್ ಅಂತ ಹೇಳಿ ಬೀಳುತ್ತೆ. ಆ ಸೀರ್ ಬಿತ್ತಂದ್ರೆ ಇದಕ್ಕೆ ಮ್ಯಾಲ ಜಿಗಿ ಬೀಳುತ್ತೆ ಸರ್. ಇಲ್ಲಿ ಎಲ್ಲಿ ಮೇಲೆ ಜಿಗಿ ಬರ್ತದೆ? ಜಿಗಿ ಬೀಳುತ್ತೆ. ಹಾಕಿಸಿಂದ ಅದನ್ನ ನುಗ್ಗಿಕಾಯಿ ಅಂದ್ರೆ ಎಲ್ಲಿ ಬಿದ್ದಿದ್ಮೇಲೆ ಏನಾರ ಚೇಂಜ್ ಆಗ್ತದೆ ಸರ್? ಕಲರ್ ಚೇಂಜ್ ಆಗಲ್ಲ ಸರ್. ಆದ್ರೆ ಇಲ್ಲಿ ಇದು ಮಾರ್ಕೆಟಿಂಗ್ ನಡೆಯಲ್ಲ ಸರ್. ನಡೆಯಲ್ಲ ಸರ್? ಅಂದ್ರೆ ಮಾರ್ಕೆಟಿಂಗ್ ಬಂದ್ರೆ ಅಂತ ಎಲ್ಲಿ ಬೇಕು ಸರ್ ಅದಕ್ಕೆ? ಅಂದ್ರೆ ಸರ್ ಅದು ಮೇಲೆ ಅದು ಇದನ್ ಮಾಡುತ್ತೆ ಅಲ್ಲ ಸರ್, ಸೀರ್ ಬೀಳಂತ್ಲಿ ಸಂಡಾಸ ಮಾಡಂತ್ರಿ. ಅದು ಈ ಎಲಿ ಮೇಲೆ ಕುಂಡ್ರಂತ್ಲಿ ದೂಸ್ ಕೂತ್ಕಿಸಂದ್ರಿ ಖರಾಬ್ ಆಗುತ್ತೆ ಸರ್ ಇಲ್ಲಿ. ಓಕೆ ಓಕೆ. ಅಂದ್ರೆ ಅವ್ರಿಗೆ ಮಾರ್ಕೆಟ್ ಒಳಗೆ ಇಂತ ಕ್ಲೀನ್ ಎಲ್ಲಿ ಬೇಕಂತ ಬೇಕು ಸರ್. ಓಕೆ ಓಕೆ. ಆಮೇಲೆ ಇದಕ್ಕೆ ಸೈಜ್ ಅಂತದ್ ಏನ್ರ ಪರ್ಟಿಕ್ಯುಲರ್ ಎಲ್ಲ ನಡೀತದೆ ಸರ್ ಎಲ್ಲಿ ಮಾರ್ಕೆಟ್ ನಾಗ ಹಾಕಿದ್ರೆ? ಸರ್ ಈಗ ನಮ್ಮ ಮುಂಬೈ ಹೋಗುತ್ತೆ, ಬೆಂಗಳೂರು ಹೋಗುತ್ತೆ ಸರ್. ಸೈಜ್ ಬೇಕು ಸರ್ ಈ ಟೈಪ್ ಎಲ್ಲಿ. ಹೌದೇನ್ರಿ? ನಮ್ಮಲ್ಲಿ ಊರಲ್ಲೇ ಸಂತೆ ಆಗುತ್ತೆ ಸರ್ ಕಟ್ಟಿಗೆ. ಅವೆಲ್ಲ ಇಂತ ಸಣ್ಣ ಎಲೆ, ಓಕೆ ಓಕೆ, ಇಂತ ಸಣ್ಣ ಎಲೆ ಎಲ್ಲ ಇಲ್ಲಿ ಕಪ್ಪಿಸುತ್ತೆ. ಮೇನ್ ಟಾಪ್ ಎಲೆ ಏನಿದೆ ಸರ್ ಹೊರಗೆ ಹೋಗುತ್ತೆ ಸರ್. ಹೋಗೋದನ್ ಸರ್? ಸರ್. ಓಕೆ ಸರ್. ಆಮೇಲೆ ಸರ್ ಇದಕ್ಕೆ ನೀವು ಕಟಿಂಗ್ ಅಂದ್ರೆ ಸರ್ ಎಷ್ಟು ನಿಮ್ಗೆ ಕೆಜಿ ಪ್ರಕಾರ ಮಾಡ್ತೀರಿ, ಹೆಂಗ್ ಮಾಡ್ತೀರಿ ಸರ್? ಇಲ್ಲ ಸರ್, ಎಲೆ ಕೌಂಟ್ ಆಗುತ್ತೆ ಸರ್. ಒಂದೊಂದ್ ಎಲೆ ಕೌಂಟ್ ಆಗುತ್ತೆ ಅಂದ್ರೆ ಸರ್ ಒಂದ್ ಡಾಗ್ ಅಂತೀವಿ ನಾವು, 12,000 ಎಲೆ ಇರುತ್ತೆ ಒಂದ್ ಡಾಗ್ ಒಳಗ್ರಿ? ಒಂದ್ ಡಾಗ್ ಮೇಲೆ ಲೆಕ್ಕ ಸರ್. ಲೆಕ್ಕ. ಓಕೆ. ಅದ್ರೊಳಗೆ 12,000 ಎಲೆ ಇರ್ತದೆ? 12,000 ಎಲೆ ಸರ್. ಓಕೆ. ಅದು ಎಷ್ಟು ಹೋಗ್ತದೆ ಸರ್ ನಿಮ್ಗೆ? ಎಷ್ಟು ಮಿನಿಮಮ್ ಎಷ್ಟು ಹೋಗೈತ್ರಿ? ಈಗ ಸರ್ ಟಾಪ್ ಎಲೆ ಏನಿದೆ 5,000 ಇದೆ ಸರ್. ಒಂದ್ ಡಾಗಿಗ್ರಿ 12,000 ಎಲೆಗ್ರಿ? ಓಕೆ ಸರ್. ಓಕೆ. ಕಡಿಮೆ ಮಿನಿಮಮ್ ಎಷ್ಟು ಹೋಗುತ್ತೆ ಸರ್? ಮಿನಿಮಮ್ ಸರ್ ಎವರೇಜ್ ಅಲ್ಲಿ ತೆಗೆದ್ರೆ ಒಂದು 3,000 ಎವರೇಜ್ ಸರ್. 3,000 ಅಂದ್ರೆ ಈಗ ನೀವು 2 ಎಕರೆ ಹಾಕಿರಿ ಸರ್. 2 ಎಕರೆ ವರ್ಷಕ್ಕೆ ಎಷ್ಟು ಆದಾಯ ತೆಗಿತೀರಿ ಸರ್? ವರ್ಷಕ್ಕೊಂದು ಎಲ್ಲ ಖರ್ಚು, ಲೇಬರ್ ಖರ್ಚೆಲ್ಲ ಬಾಳ ಇದೆಯಲ್ಲ ಸರ್. ಅದೇ ಎಲ್ಲ ಹಿಡ್ಕೊಂಡೆ ಅಥವಾ ಬಿಟ್ಟು ಹೇಳಿ ಸರ್ ಎಷ್ಟು ಬರ್ತದ ಏನಿಲ್ಲ? ಎಲ್ಲ ಬಿಟ್ಟು ಒಂದು 2 ಎಕರೆ ಕೂಡಿ ಒಂದು 10 ಲಕ್ಷ ಆಗುತ್ತೆ ಎಲ್ಲ ತೆಗ್ದಿ, ಖರ್ಚೆಲ್ಲ ತೆಗ್ದಿ 10 ಲಕ್ಷ ಆಗತ್ತೆ ರೀ. ಓಕೆ ಸರ್. ಇದಕ್ಕೆ ಸರ್ ಕಂಟಿನ್ಯೂ ನೀರ್ ಯಾವಾಗ ಬಿಡ್ತಾ ಇರ್ಬೇಕು ಸರ್? ಡೈಲಿ ಬಿಡ್ಬೇಕಾ ಹೆಂಗ್ ಸರ್ ಇದಕ್ಕೆ ನೀರು ಬಿಡೋದು? ಡೈಲಿ ಇಲ್ಲ ಸರ್, ಎಲ್ಲ ಅರ್ಧಂಗ್ರಿ. ಡೈಲಿ ಬಿಟ್ರು ನಡೆಯಂಗಿಲ್ರಿ. ಒಂದ್ 4 ದಿನಕ್ಕೊಮ್ಮೆ ನೀರ್ ಬಿಡ್ತೀವಿ ಸರ್. 4 ದಿವಸ? ಹಾ ಸರ್. ಓಕೆ. ಅಂದ್ರೆ ಹೆಂಗ ಸರ್, ಬೇಸಿಗೆಯಲ್ಲಿ ಏನಾಗುತ್ತೆ ಡ್ರಿಪ್ಪಿಗೆ ಮತ್ತೆ ಹೈ ನೀರು ಬಿಡ್ತೀವಿ ಸರ್. ಡ್ರಿಪ್ ಹೆಚ್ಚು ಯೂಸ್ ಮಾಡಲ್ಲ ಸರ್. ಇದು ಇದನ್ನ ಸರ್ಕಾರಿ ಗೊಬ್ಬರ ಡ್ರಿಪ್ಪರ್, ಆನ್ಲೈನ್ ಡ್ರಿಪ್ಪರ್ ಅದ ಹೌದಲ್ರಿ? ಹೌದು ಸರ್. ಓಕೆ. ಮ್ಯಾಲಿಂದ ಬೀಳ್ತೈತೆ ಅದು? ಮ್ಯಾಲಿಂದ ಬೀಳುತ್ತೆ ಸರ್. ಓಕೆ. ಅಂದ್ರೆ ಗೊಬ್ಬರ ಬಿಡಕ್ ಯೂಸ್ ಮಾಡ್ತೀವಿ. ಉಳಿಕಿದೇನಂತೆ ಮಡಿಗೆ ನೀರ್ ಹಚ್ತೀವಿ ಸರ್. ಎಲ್ಲ ನೀರ್ ಹಚ್ತೀರಿ ಸರ್? ಓಕೆ. ಅಂದ್ರೆ ಈ ದಿನಕ್ಕೆ ಬಂದ ಜೂನ್ ತಿಂಗಳಲ್ಲಿ ಬಂದ್ ಸರ್ ಹರಿ ನೀರ್ ಹೆಚ್ಚು ಹಚ್ತೀವ್ರಿ, ಡ್ರಿಪ್ಪಿಗೆ ಬಿಡಂಗಿಲ್ರಿ. ಓಕೆ. ಅಂದ್ರೆ ಡ್ರಿಪ್ಪಿನ ನೀರ್ ಗೊತ್ತಾಗಂಗಿಲ್ರಿ. ನೀವು ಅಂದ್ರ ಲೈಟ್ ರಾತ್ರಿ ಆಗಲಿ ಇರ್ತಾವ್ರಿ, ಆಟೋ ಇರ್ತಾವ್ರಿ, ಆಟೋ ಬಿಡದ್ ಬಿಟ್ಟಿರ್ತಾರ, ರಾತ್ರಿ ಆಗಲಿ ಹೊಕ್ಕಿರ್ತತ್ರಿ. ಅಂದ್ರ ನೀರ್ ನಿಂದ್ರಂಗಿಲ್ರಿ. ಅದ ಕಂಟಿನ್ಯೂ ಅಲ್ಲಿ ಬಿದ್ರಿ ನೆಲ ಜಿಗಿ ಹಾಕತ್ರಿ. ಓಕೆ ಸರ್. ಓಕೆ. ನೀರಿನ ಪ್ರಮಾಣ ಹೆಚ್ಚಾಗಿರಿ. ಅದರಿಂದ ಏನಾಕತ್ರಿ, ನಮ್ ತಂಡಿ ದಿನಕ್ ಬಂದ್ ಕಿಸಂದ್ರಿ ಅದು ಬೇರೆ ಸ್ಟಾಪ್ ಆಗಿಬಿಡ್ತತ್ರಿ. ಓಕೆ. ಹಾ ಸರ್. ಸ್ಟಾಪ್ ಆತಂದ್ರ ಇದು ಬಳ್ಳಿ ಕೊಳ್ಯಾಕ್ ಹತ್ತತ್ರಿ. ಮುಂದ ಬೇರೆ ಅಂದ್ರ ಆ ತಾಕತ್ ಕಳ್ಕೊಂಡಿರ್ತತ್ರಿ ಅದು. ಹೌದು ಸರ್. ಓಕೆ. ಎಲ್ಲ ಜಿಗಿ ಆತಂದ್ರ ರೀ ಅದಕ್ಕೆ ನೈಟ್ರೋಜನ್ ಸರಿಯಾಗಿ ಸಿಗಂಗಿಲ್ರಿ ಮ್ಯಾಗಿಂದ್ರಿ. ಹೌದು ಸರ್. ಹೌದು. ಅದ್ರ ಸಂಬಂಧ ರೀ ನೀರ್ ಒಣಗಿ ಹಾಸಿದ್ವಿ ಅಂದ್ರ ರೀ ನೆಲ ಗೋಳ್ ಹೊಡಿತೈತ್ರಿ. ಓಕೆ ಸರ್. ಖುಲ್ಲಾ ಆಗ್ತೈತೆ ಅದ್ರ? ಹೌದ್ರಿ.
ಹಾ 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 ಅಂದ್ರ ರೀ ಜಿಗಿ ಆಗಂಗಿಲ್ಲ. ಜಿಜಿ ಆಗಲ್ಲ. ಅದಕ್ಕೆ ಹುಲ್ಲಿಂದ ಏನಾರ ಔಷಧಿ ಹೊಡಿತೀರಿ? ಇಲ್ಲ ಸರ್, ಇದಕ್ಕ ಸರಿನೇ ತೆಗ್ಸಿರಿ ಸರ್. ಇದಕ್ಕ ಇದನ್ರಿ ಕಿಡಿ ಔಷಧ ಅಂತ ಹೇಳಿ ಹೊಡಿತೀವ್ರಿ, ಅಂದ್ರ ಕೀಟನಾಶಕ ಹೊಡಿತೀವ್ರಿ. ಇದಕ್ಕ ಕಿಡಿ ಮತ್ತ ನುಷಿ ಇಂತದ್ ಆಕತ್ರಿ, ಅಂತದ ಔಷಧ ಹೊಡ್ಕೋತೀರಿ. ಹುಲ್ಲಿಂದ ಏನು ಹೊಡಂಗಿಲ್ರಿ? ಇಲ್ಲ, ಇದಕ್ಕ ಯೂಸ್ ಮಾಡಂಗಿಲ್ರಿ. ಹುಲ್ಲಿಂದ ಬರಂಗಿಲ್ಲ ಬರಂಗಿಲ್ರಿ. ಅಂದ್ರೆ ಏನ್ರ ಆಯ್ತಂದ್ರೆ ಕೈಲಿ ಸರಿ ತೆಗಿದ್ರಿ. ಅದ ಪವರ್ಟಿಲಿಂದ ಪವರ್ಟಿಲಲ್ಲಿ ಒಮ್ಮೆ ಹಾಕ್ತಿವ್ರಿ. ಅಂದ್ರ ಪೈಲ್ ಬಳಿ ಹಚ್ಚಿದ ರೂಪ್ಲೆ ರೀ. ಹಚ್ಚುಕಿಂತ ಮುಂಚೆ ಏನ್ ಹಾಕ್ತಿವಿ ಅಟಾರಿ ಬಳಿ ಹಚ್ಚಿಂದ ಪವರ್ ಟಿಲ್ಲರ್ ಹಾಕಂಗಿಲ್ರಿ. ಒಂದ್ಸಲ 2 ಸಲ ಕಸ ತೆಗಿತೀವ್ರಿ, ಅದ್ರ ಬಳಿಕ ಕಸ ಬರಂಗಿಲ್ರಿ ಒಳಗ್ರಿ. ಬರಲ್ಲ ಅಂದ್ರೆ ಬರ್ತೈತ್ರಿ. ಮತ್ತ ನಾವ್ ಕಂಟಿನ್ಯೂ ಇಲ್ಲಿ ಕೆಲಸ ಮಾಡ್ತಿವ್ರಿ, ಅಡ್ಡಾಡೋದ್ರಿಂದ ಸ್ವಲ್ಪ ಗಟ್ಟಿ ಆದಂಗ ಆಗ್ತದೆ. ಗಟ್ಟಿ ಆದಂಗ. ಇಲ್ಲಿ ಕಾಣುತ್ತೆ ಕಸರ ಎಲ್ಲಿ ಕಾಣತಿಲ್ಲ ಸರ್ ಇದು. ಓಕೆ ಸರ್, ಓಕೆ ಓಕೆ. ಈಗ ಎಲ್ಲಿ ಕಟಿಂಗ್ ಮಾಡಿದಿರಿ ಅಂದ್ರೆ ಕಟಿಂಗ್ ಸರ್ ಈಗ ನೀವು ಜೂನಿಗೆ ಹಾಕ್ತಿರಲ್ಲ ಸರ್, ಹಾಕಿದ್ಮೇಲೆ ಎಷ್ಟು ಯಾವ ತಿಂಗಳಿಗೆ ಬರ್ತದೆ ಸರ್ ಎಲ್ಲಿಗಳು ಕಟಿಂಗ್ ಮಾಡಿ? ಒಂದು ಹೆಂಗ್ರಿ ನಮ್ಮ ಬೆಳೆಸುತ್ರ ಮೇಲೆ ಹೋಗತ್ರಿ. ಚಲೋ ಬೆಳೆದ್ ಬಂದು ಅಂದ್ರೆ ರೀ ಆಗ ಒಂದ್ 6 ತಿಂಗಳದಾಗ ಬರ್ತೈತಿ. ಅಂದ್ರೆ ಡಿಸೆಂಬರ್ ಚಾಲು ಆಗ್ತದೆ? ಚಾಲು ಆಕತ್ರಿ. ಹಿಡಿಕಿ ಮಾಡಿದ್ವಿ ಅಂದ್ರ ಸರ್ ಪೈಲ ಬೀಡ್ ಅಟ್ಟ ಲೇಟ್ ಆಕತ್ರಿ. ಪೈಲ ವರ್ಷ ಅಟ್ಟ ರೀ. ಓಕೆ. ಮತ್ತಿಂದ ಒಮ್ಮೆ ಹಿಡಿಕಿ ಮಾಡಿದ ಕಂಟಿನ್ಯೂ ಎಲ್ಲಿ ಇರ್ತೈತ್ರಿ. ಕಂಟಿನ್ಯೂ ಇರ್ತದೆ ಸರ್? ಕಂಟಿನ್ಯೂ ತಿಂಗಳಿಗೆ ಒಂದ್ ಬೀಡ್ ಕಟ್ ಮಾಡ್ತೀವ್ರಿ. ತಿಂಗಳಿಗೆ ಒಂದ್ಸರ್ತಿ? ಓಕೆ. ಇದು ಎಲ್ಲಿ ಕಟ್ ಮಾಡಿದ್ರೆ ಡೈಲಿ ಕಟ್ ಮಾಡಲ್ರಿ ನೀವು? ಈಗ ಅಂದ್ರೆ ಮಾರ್ಕೆಟಿಗೆ ಕಳಿಸ್ಬೇಕಂದ್ರೆ ಎಲ್ಲಿ ಮಾರ್ಕೆಟಿಗೆ ಕಳಿಸ್ಬೇಕಂದ್ರೆ ಡೈಲಿ ಕಟ್ ಮಾಡ್ತೀರಾ, ವಾರಕ್ಕೆ ಒಂದ್ಸರ್ತಿ ಕಟ್ ಮಾಡ್ತೀರಾ? ಸರ್ ನಾವು ಬೀಡಿಗೆ ಅಂದ್ರ ತಿಂಗಳಿಗೆ ಒಂದ್ ಬೀಡ್ ಬರ್ತೈತ್ರಿ. ಓಕೆ. ಒಂದ್ ತಿಂಗಳಿಗೆ ಒಮ್ಮೆ ಕಟ್ ಮಾಡ್ತೀವ್ರಿ ನಾವು. ಒಮ್ಮೆಲೆ? ಓಕೆ. 4-5 ದಿನದಾಗ ರೀ ಎಲ್ಲಾ ಲೇಬರ್ ಗಳು ತಗೊಂಡ್ರಿ ಕಟ್ ಮಾಡಿ ಕಳಿಸ್ತೀವ್ರಿ. ಮತ್ತ 1 ತಿಂಗಳ ತನ 1 ತಿಂಗಳ ಗ್ಯಾಪ್ ರೀ. ಅಂದ್ರ ಇವು ಬಳಿ ಅದು ಕಟ್ಕೋಬೇಕ್ರಲ್ಲ, ಈ ಬೆಳಿತಿರ್ತೈತ್ರಿ, ಇಲ್ಲಿ ಗಂಟ ಹಾಕೋಬೇಕ್ರಿ. ಓಕೆ ಓಕೆ ಓಕೆ. ಈ ಟೈಪ್ ಗಂಟ ಹಾಕೋಬೇಕು. ಗಂಟ ಹಾಕೋಬೇಕಂತ ಸರ್. ಅಂದಾಗ ನಿಮ್ಗೆ ಎಲ್ಲಿನೂ ಚೆನ್ನಾಗಿ ಆಗ್ತದ್ರಿ ಅವಾಗ ಆ ಟೈಮ್ನಾಗ? ಹೌದ್ರಿ ಸರ್. ಅಂದ್ರೆ ನಿಮ್ ಕಡೆ ಹೆಚ್ಚಿಗೆ ಎಲ್ಲಿ ಬರ್ತದ ಆ ಮಾರ್ಕೆಟ್ ಹೆಚ್ಚಿಗೆ ಕಳಿಸ್ಬೋದು. ಇದು ಹೆಂಗ್ ಉದ್ಗಂಟ ಹೋಗತ್ತಿರ್ಲ ಇವು ಏನ್ ಕೈ ಮಾರದವ್ರಲೆ ಇವು ಎಲಿ ಎಷ್ಟು ಹೆಚ್ಚು ಬರ್ತಾವ್ರಲ್ಲ ನಮಗ ಅಷ್ಟು ಎಲಿ ಹೆಚ್ಚು ಮಾಡ್ತತ್ರಿ. ಓಹೋ, ಹಂಗದ ಸರ್. ಇದು ತೆಳಗಿದ್ದಾಗ ಎಲಿ ಕಡಿಮೆ ಮಾಡ್ತತ್ರಿ, ಕೆಳಗ್ ಬರ್ತದ ಸರ್? ಇದು ಮೇಲೆ ಹೆಂಗ್ ಹೋಗತ್ತಿರ್ಲ ಹಂಗ ಎಲಿ ಹೆಚ್ಚು ಮಾಡ್ತತ್ರಿ. ಹೆಚ್ಚು ಮಾಡ್ತದ ಸರ್. ಸರ್ ಆಮೇಲೆ ಇದಕ್ಕೆ ರೋಗ ಮತ್ತೆ ಏನ ಬರ್ತದ ಸರ್? ಇದಕ್ಕೆ ರೋಗ ಇದಕ್ಕೆ ಹೆಂಗ್ರಿ ತಂಡಿ ದಿನಕ್ಕೆ ಬಂದ್ರಿ ರೆಡ್ ಮ್ಯಾಟ್ಸ್ ಬರ್ತತ್ರಿ. ಅದೊಂದ್ ಕಂಟ್ರೋಲ್ ಮಾಡ್ಕೋಬೇಕ್ರಿ. ರೆಡ್ ಮ್ಯಾಟ್ಸ್ ಅಂದ್ರೆ ಸರ್ ಏನ್ ಸರ್? ನಮ್ಮ ರೈತರಿಗೆ ಹೇಳ್ಬೇಕಂತ ಸಿಂಪಲ್ ಆಗಿ. ರೆಡ್ ಮ್ಯಾಟ್ಸ್ ಅಂದ್ರ ಈ ಎಲಿ ತೆಳಗಿನ ಬಾಜು ರೀ ಕೆಂಪು ನುಷಿ ಇದನ್ನಾಗಿರ್ತಾರ. ಓಕೆ. ಈಗಿಲ್ರಿ ಇದೆಲ್ಲ ಕ್ಲಿಯರ್ ಐತ್ರಿ ಈಗ. ಈಗ ಯಾವ ರೋಗ ಇಲ್ರಿ, ಅಂದ್ರೆ ಈಗ ಬರಂಗಿಲ್ರಿ. ಥಂಡಿನಾಗಿರಿ ಬರ್ತದೆ ಆ ರೋಗ ಬರೋದ್ ಅಂದ್ರೆ ಹೆಚ್ಚಿಗೆ ಥಂಡಿ ರೀ. ಥಂಡಿ ರೀ. ಮಳೆಗಾಲದಾಗ ಬೇಸಿಗೆನ ಬರಲ್ರಿ? ಇಲ್ರಿ, ಆಗು ಬರ್ತದ್ರಿ. ಅಂದ್ರೆ ನುಷಿ ಪಸಿ ಆಗಿರ್ತಾವ್ರಿ ಅವಾಗ. ಏನ್ ಸರ್ ನುಷಿ ಅಂದ್ರೆ ಎಲಿ ಎಲ್ಲ ವಂಕ ವರ್ಕ ಎಲ್ಲ ತಿತ್ತಿರ್ತಾವ್ರಿ. ಅವಾಗ ಕೀಟನಾಶಕ ನಾವು ಹೊಡ್ಕೋಬೇಕಾಕತ್ರಿ. ಅವಾಗ. ಏನ್ ಸರ್? ಓಕೆ ಸರ್, ಓಕೆ. ಆಮೇಲೆ ಸರ್ ಈಗ ಚೆನ್ನಾಗಿ ನಮ್ಗೆ ಎಲಿ ಇಳುವರಿ ಹೆಚ್ಚಿಗೆ ಬರಬೇಕು, ಎಲಿ ಚೆನ್ನಾಗಿ ಬರ್ಬೇಕಂದ್ರೆ ಮತ್ತೆ ಏನಾದ್ರು ನೀವು ಮೈಕ್ರೋನ್ಯೂಟ್ರಿಯೆಂಟ್ ಹಾಕ್ತೀರಿ? ಇಲ್ಲಿ ಸಾವಯವ ನಮ್ಮ ಅಗ್ರೋದಾಗದು ಸಿಗ್ತಾವ್ರಿ, ತೀರ್ದಾಳದಾಗ್ರಿ. ತಂದ್ ಹಾಕೋತ್ರಿ ಜಿಂಕ ಪೆರಾಸರಿ ಅವು ಅಂತಾವು ಹಾಕೋತ್ರಿ. ಮತ್ ಹೆಚ್ಚ ನಾವ್ ಯೂಸ್ ಮಾಡೋದಂದ್ರ ರೀ ಇದನ್ರಿ ಯಾವ್ದಂದ್ರ ಈ ಜವಾರಿ ಆಕಳ ಉಚ್ಚಿರಿ ಅಂತಾವ್ ಯೂಸ್ ಮಾಡ್ಕೋತೀವಿ. ಅಂತಾವ್ ಯೂಸ್ ಮಾಡ್ತೀರಿ. ಎಕರೆಗೆ ಎಷ್ಟು ಖರ್ಚ ಬರ್ತದೆ ಸರ್ ಎಲ್ಲ ಸೇರಿ? ಈ ಸರ್ ನಮ್ಮ ಕೈಯಾಗ ಎಲಿ ಕೊಯ್ಯಾಕ ಬರ್ಬೇಕಾದ್ರೆ ರೀ 2 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಮಿನಿಮಮ್ ಎಷ್ಟು ಬೇಕ್ರಿ 1 ಎಕರೆ ಮಾಡ್ಬೇಕಂದ್ರೆ? ಓಕೆ, ಅಷ್ಟು ಬೇಕ್ರಿ. ನುಗ್ಗೆ ಮತ್ ಚಿಡಿ ಅಂತ ಹೇಳಿ ಬರ್ತೈತ್ರಿ. ಅಡ್ಡ ಇದನ್ನ ಯೂಸ್ ಹಾಕಾವ್ರಿ ಗಿಡಗಳ್ರಿ. ಈ ಬೀಜ ನಡೆಯಂಗಿಲ್ರಿ, ಇದೇನು ಬಾಳ ಹಾಕಂಗಿಲ್ರಿ. ನೆಳ ಸಲ ಮುಂದ್ ಹಾಕೋದ ಹೆಚ್ಚು ಗಿಡ ಇವ್ರಿ. ಚಡಿ ರೀ, ಇದು ನುಗ್ಗೆ ರೀ. ಈ ಚಡಿ ಅನ್ಸರ್ ಅದು? ಈ ಚಡಿ ರೀ. ಓಹೋ, ಓಕೆ. ಇವೆರಡು ಗಿಡ ಮಾತ್ರ ಅವಶ್ಯಕವಾಗಿ ಬೇಕ್ರಿ ಇದಕ್ಕೆ. ಇದು ಬೇಕೇನ್ ಸರ್? ಇದು ಸರ್ ಇದು ನುಗ್ಗೆಕಾಯಿ ಹಾಕಿದ್ರೆ ಎಷ್ಟು ವರ್ಷ ತನಕ ಬರ್ತಾರೆ? ಇದು 10 ವರ್ಷ ತನ ಇರ್ತೈತೆ ಅಲ್ಲಿ ತನ ರೀ. ಅದೆಲ್ಲ ಹೆಚ್ಚು ಬರ್ತೈತ್ರಿ. ಅದು ಇದಕ್ಕೇನ್ ಇದನ್ನಿಲ್ರಿ. ಖರೆ ನಮಗ್ ಬೆಳಿ ಹೋತಂದ್ರ ಅದ್ರ ಅವಶ್ಯಕತೆ ತೆಗೆದು ಬಿಡ್ತೀರಿ ನೀವು? ಅಂದ್ರೆ ಸರ್ ಈಗ ನಮ್ ರೈತರು ಮಾಡ್ಕೋಬೇಕಂದ್ರೆ ಸರಿ ಹಂಗ್ ಮಾಡ್ಕೋಬಹುದಾ? ಹಂಗ ಸರ್ ಇದಕ್ಕೆ ಕಾಯಮ್ಮ ಹಚ್ಕೋತಾ ಇದ್ರು, ಮನ್ಯಾಗ ದಂಧೆ ಮಾಡೋರ್ ಇದ್ರು, ಅಂದ್ರೆ ಕೆಲಸ ಮಾಡೋರಿ. ಅಂದ್ರೆ ಇದು ಹೆಂಗ್ರಿ, ಯಾವರೇ ಲೇಬರ್ಗಳನ್ನ ತಂದ್ ಹಚ್ತ ಅನ್ನಂಗಿಲ್ರಿ. ಯಾವ ಟೈಪ್ ಅಂದ್ರ ರೀ, ಈ ಕೆಲಸ ಮಾಡಾಕ ಕಲ್ತಿರ್ಬೇಕ್ರಿ ಹುಟ್ಟರಿ. ಅಂದ್ರ ಬರ್ತದ್ರಿ ಕೆಲಸ ರೀ. ಎಲ್ಲಾರಿಗೆ ಮಾಡಾಕ್ ಬರಂಗಿಲ್ಲ. ಬರಲ್ಲ ಸರ್? ಹಿಂಗ ಹಾಕಿಸಂದ ಎಲ್ಲಾರು ಹಚ್ಚಾಕ್ ನಡೆಯಂಗಿಲ್ರಿ. ಅಂದ್ರ ಇದನ್ನ ಬಳಿ ಕಟ್ಟುದನ್ರಿ, ಇವೆಲ್ಲ ಗಂಟದು ಹಾಕಾಕ್ ಬರ್ಬೇಕ್ರಿ. ಅದ್ರ ಇದನ್ನ ಕಟ್ಬೇಕೇನ್ ಸರ್? ಇಲ್ಲ ಕಟ್ಬೇಕ್ರಿ. ಇದು ಬೆಳೆದತ್ತೆಲ್ಲ ಸರ್, ಈ ಗಂಟ ಹರಿದ ಇದನ್ನ ಕಟ್ಟಬೇಕಾಕತ್ರಿ. ಇಲ್ಲಿ ಬೆಳೆದತ್ತೆಲ್ಲ ಸರ್, ಇಲ್ಲಿ ಗಂಟ ಹಾಕ್ಬೇಕ್ರಿ. ಇದನ್ನ ಗಂಟ ಹಾಕೋದ್ರು ಇವನ್ನೆಲ್ಲ ಕೊಯ್ಯಾಕ್ ಬರ್ಬೇಕ್ರಿ ಅವ್ರಿಗೆ. ಕಟಿಂಗ್ ಮಾಡಾಕ್ ಬರ್ಬೇಕು. ಕಟಿಂಗ್ ಅಂದ್ರೆ ಹೆಂಗ್ ಮಾಡ್ಬೇಕು ಸರ್ ಇದಕ್ಕೆ? ಇದ ಕಟಿಂಗ್ ಅಂದ್ರ ಸರ್ ನಾರ್ಮಲ್ ರೀ. ಹಿಂಗ್ ಹಿಡಿದ್ರಿ, ಇಲ್ಲಿ ಉಗುರು ಬರ್ತಾವ್ರಿ ಹಾಕೊಳಕ. ಇಲ್ರಿ, ಹಿಂಗ್ ಕಟ್ ಮಾಡ್ಬೇಕು. ಹಿಂಗ್ ಬರ್ಬೇಕೇನ್ ಸರ್ ಇದು? ಸರ್. ಇದು ಸ್ಟ್ಯಾಂಡರ್ಡ್. ಇದು ಕಟ್ ಮಾಡೋದು ಮತ್ತೆ ಎಲ್ಲಿನೂ? ಸರ್ ಮಾಡಿ ಅಂದ್ರ ಅದು ಒಮ್ಮೆ ಬರಲ್ಲ ಸರ್. ಅದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರ್ತದೆ. ಚಿಕ್ಕವರಿದ್ದಾಗ ಏನ್ ಕಲಿತಾರಲ್ಲ ಸರ್, ಅವ್ರ ಮನೇಲಿ ಮಾಡ್ತಾ ಇದ್ರೆ ಮಾತ್ರ ಬರುತ್ತೆ ಸರ್. ಓಕೆ ಓಕೆ ಓಕೆ. ಅಂದ್ರೆ ಅದು ಜಮಾ ಮಾಡ್ದಾಗ ಆಗ್ತತಿ? ಸರ್. ಓಕೆ. ಹಾಗೆ ಕೌಂಟ್ ಹಾಕತ್ತಾರೆ. ಓಕೆ. ಅಂದ್ರೆ ಒಂದ್ಸರ್ತಿ ಕಟ್ಟಿಂಗ್ ಅಲ್ಲೇ ಕೌಂಟ್ ಮಾಡ್ಕೊತ ನಡೆದಿರ್ತಾರೆ ಅವ್ರು? ಕೌಂಟ್ ಮಾಡ್ಕೊತಾನೆ ಆಗುತ್ತೆ ಸರ್. ಅಂದ್ರೆ ಏನ್ರ ಸೆಟ್ಟಿಂಗ್ ಏನ್ರ ಮಾಡ್ಕೊತಾರೆ 100 200 ಆತರ ಏನ್ರ ಕಟ್ ಮಾಡ್ಕೊತಾರೆ? ಈ ಕೈಯಲ್ಲಿ 50 ಇಲ್ಲ ಸರ್, ಈ ಕೈಯಲ್ಲಿ 50 ಇಲ್ಲ ಸರ್. ಓಹೋ, ಹಂಗೇನ್ ಸರ್ ಅದು?
ಓಕೆ ಒಂದ್ ಪುಡಿ ಸಿಟ್ಟಿವಿ ಅಂದ್ರೆ ಒಂದು 100 ಎಲೆ 100 ಎಲೆ ಸರ್. ಆತ 2 ಕೈಲಿ ಕಟ್ ಮಾಡ್ಕೋತಾರೆ ಹಿಂಗ. ಕೈಲಿ ಕಟ್ ಮಾಡೋದು ಈ ತರ ಇದನ್ನ ಆಗ್ಬೇಕು ಸರ್ ಮಾಪು. ಮತ್ತೆ ಈ ತರ ಈ ಸರ್ ಓಕೆ ರೈಟ್ ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ಅಂದ್ರೆ ಎಲ್ಲಾರು ಮಾಡ್ತೀನಿ ಅಂದ್ರೆ ಆಗಲ್ಲ ಸರ್, ಆಗಲ್ಲ ಸರ್. ಅವ್ರಲ್ಲಿ ಕೆಲಸ ಮಾಡಕ್ ಬರ್ಬೇಕು ಸರ್ ಅದನ್ನ. ಅಂದ್ರೆ ಆಗುತ್ತೆ ಲೇಬರ್ಗಳದೆಲ್ಲ ಬಾಳ ಕಾಸ್ಟ್ಲಿ ಅಲ್ಲ ಸರ್ ಈಗ. ಹೌದು ಸರ್, ಹೌದು. ಅಂದ್ರೆ ಲಾಭ ಆಗಲ್ಲ. ಮನೆಯವ್ರು ಮಾಡೋರಿದ್ರೆ ಲಾಭ ಆಗುತ್ತೆ ಸರ್. ಓಕೆ ಸರ್. ಎಳಿ ಕಟ್ಟೋದನ್ರಿ ಸರ್, ಮತ್ತ ಈ ಎಲಿ ಕುಯ್ದ ಕಟಿಂಗ್ ಮಾಡೋದಾಗ್ಲಿ ಇದನ್ನ ನಮ್ ಮನುಷ್ಯರೇ ಮಾಡ್ಬೇಕು. ಓಕೆ ಓಕೆ. ಮಿಷಿನ್ ಮಾಡಕ್ಕಾಗಲ್ಲ. ಅಂದ್ರೆ ಇದು ಈ ಎಲೆ ಬೇರೆ ಸರ್, ಇದು ಪಾಪಡ ಅಂತಾರೆ ಸರ್. ಇದು ಅಂದ್ರೆ ಇದ್ರ ತಳಿಗಳು ಅವೇನ್ ಸರ್ ಎಲಿಗಳು? ಹೌದ್ರಿ. ಇದು ಯಾವ ಸರ್ ಎಲ್ಲಿ? ಇದು ಮೇನ್ ದಳಕ್ಕೆ ಏನ್ ಇರುತ್ತೆ ಅಲ್ಲ ಸರ್ ಎಲೆ, ಇದು ಪಾಪಡ ಎಲೆ ಸರ್. ಇದು ಪಾಪಡ. ಓಕೆ. ಇದು ಮಗ್ಲ್ ಟಿಸಲ್ ಹೊಡೆದಿದೆಯಲ್ಲ ಸರ್, ಇದು ಕೈಮಾರ ಎಲೆ ಸರ್. ಇದು ಒಂದದಾಗ 2 ಅವರಿ? ಹಾ ಸರ್. ಅಂದ್ರೆ ಈ ಸಪ್ರೇಟ್ ಸರ್, ಈ ಸಪ್ರೇಟ್ ಸರ್. ಓಕೆ. ಅಂದ್ರೆ ಇದು ಎಲ್ಲಿ ಯೂಸ್ ಆಗುತ್ತೆ ಸರ್? ಇದು ಎಲ್ಲಿ ಯೂಸ್ ಆಗುತ್ತೆ ರೀ? ಇದು ಮುಂಬೈ ಹೋಗುತ್ತೆ ಸರ್ ಪಾಪಡ. ಪಾಪಡ ಅಂದ್ರೆ ಎದ್ರ ಸಲುವಾಗಿ? ನಮ್ಮ ತಿನ್ನಕ್ ಸಲುವಾಗಿ ಯೂಸ್ ಮಾಡ್ತಾರೆ? ಹಣ್ಣು ಹಾಕ್ತಾರೆ ಸರ್, ಇದನ್ನ ಕಟಿಂಗ್ ಮಾಡಿ ಹಣ್ಣು ಹಾಕಿಸ್ ಮುಂಬೈದಲ್ಲಿ ಕಟಿಂಗ್ ಮಾಡಿ ಮಾರ್ತಾರೆ ಸರ್. ಇದನ್ನ ಕಟಿಂಗ್ ಅಂದ್ರೆ ಯಾವ ತರ ಹಣ್ಣು ಹಾಕ್ತಾರೆ, ಇದು ಕಲರ್ ಹಳದಿ ಕಲರ್ ಬರುತ್ತೆ ಸರ್, ಆ ತರ ಮಾಡಿ ಪಾನ್ ಕಟ್ಟಿ ತಿಂತಾರೆ ಸರ್ ಇದನ್ನ. ಹೌದೇನ್ರಿ? ಓಕೆ ಸರ್. ಇದರ ರೇಟ್ ಜಾಸ್ತಿ ಸರ್, ಜಾಸ್ತಿ. ಓಕೆ. ಈಗ ಇದು ಹೆಚ್ಚು ಡಿಮಾಂಡ್ ಇರೋದೀಗ ಇದನ್ನ ಬೆಂಗಳೂರು ಸರ್, ಮತ್ತೆ ಮುಂಬೈ. ಓಕೆ. ಇದಕ್ಕೆ ಸರ್ ಬೆಳಗಾವಿ, ಹುಬ್ಳಿ, ಧಾರವಾಡ ಎಲ್ಲ ಆಲ್ರೌಂಡ್ ಹೋಗುತ್ತೆ ಸರ್. ಇಲ್ಲೂ ಎಲ್ಲ ಕಡೆ ಹೋಗದ್ರಿ. ಯಾವ ತಳಿ ಸೂಟೇಬಲ್ ರೀ ಮಾಡ್ಕೋಬೇಕಂತ? ಚೆನ್ನಾಗಿ ಬೆಳಿಬೇಕು, ಇಳುವರಿ ಬರ್ಬೇಕಂದ್ರ ಯಾವ ತಳಿಗಳು ಮಾಡ್ಕೋಬೋದ್ರಿ? ಈಗ ಪಾಪಡ ಆಗ್ಲಿ ಇದು ಹೇಳಿದ್ರೆ ಸರ್, ತಳಿ ಅಂದ್ರೆ ಇದು ಒಂದೇ ಬೆಳೆನೇ ಸರ್. ಇದು ಅಂದ್ರೆ ಇದಕ್ಕೆ 2 ತರ ಎಲೆ ಬರುತ್ತೆ. ಓ, ಅದಕ್ಕೆ ಎಲ್ಲಿ ಸಪ್ರೇಟ್ ಹೆಸರು ಇರ್ತೇನ್ರಿ? ಸಪ್ರೇಟ್. ಮೇನ್ ದಳಕ್ ಬರೋ ಎಲೆ ಬೇರೆ ಸರ್, ಈ ಟಿಸಲ್ ಹೊಡೆದ ಕೈಮಾರ್ಕ್ ಬರೋ ಎಲೆ ಬೇರೆ ಸರ್. ಓಕೆ ಓಕೆ. ಅಂದ್ರೆ ಎಲ್ಲಿ ಹೆಸರು ಎಲೆ ಹೆಸರು. ಓಕೆ ಓಕೆ, ಅರ್ಥ ಆಯ್ತು. ಯಾಕಂದ್ರೆ ನಮ್ ರೈತರಿಗೆ ಸ್ವಲ್ಪ ಕ್ಲಾರಿಟಿ ಬರ್ತದೆ ಸರ್, ಏನದ ಏನಿಲ್ಲ ಅಂತ ಹೇಳಿ. ಇದು ತಳಿ ಏನಿಲ್ಲ, ತಳಿ ಒಂದೇ ಇರ್ತೈತಿ, ಎಲ್ಲಿ ಚೇಂಜ್ ಇರ್ತದೆ ಅಷ್ಟೇ. ಓಕೆ ಸರ್. ಓಕೆ ಸರ್. ಈಗ ನಾವು ರೈತರಿಗೆ ಸರ್ ನಾರ್ಮಲಿ ಗೊಬ್ಬರ ಹಾಕ್ಬೇಕಂದ್ರೆ ಯಾವ ತರ ನೋಡ್ಕೊಂಡು ಹಾಕ್ಬೇಕು ಸರ್? ಇದಕ್ಕೆ ಗೊಬ್ಬರ ಆಗ್ಲಿ ಮೈಕ್ರೋನ್ಯೂಟ್ರಿಯೆಂಟ್ ಏನಾರ ಅಪ್ಲೈ ಮಾಡ್ಬೇಕಂದ್ರೆ ಯಾವ ಟೈಮ್ನಾಗ ಏನ್ ನೋಡ್ಕೊಂಡು ಮಾಡ್ಬೇಕು ಸರ್ ಅಪ್ಲಿಕೇಶನ್? ಇಲ್ಲ ಸರ್, ಇದು ಎಲಿ ಹೇಳುತ್ತೆ ಸರ್, ಇದು ಏನ್ ಕಡಿಮೆ ಆತಂದ್ರ ರೀ. ಹೌದ್ರೇನ್ ಸರ್? ಅಂದ್ರೆ ಯಾವ ತರ ಅಂದ್ರೆ ಎಲಿ ಥಿಕ್ನೆಸ್ ಕಡಿಮೆ ಬತ್ತು, ಶೈನಿಂಗ್ ಕಡಿಮೆ ಬತ್ತಂದ್ರ ಸರ್, ಇದು ಅಂದ್ರೆ ಈ ಕಲರ್ ಚೇಂಜ್ ಆತಂದ್ರ ಜಿಂಕ್, ಪೆರಾಸರಿ, ಮ್ಯಾಟ್ರೋನ್ಯೂಟ್ರೇಟ್ ಅವೆಲ್ಲ ಡಿಫಿಷಿಯನ್ಸಿ ಕಾಣ್ತೈತ್ರಿ? ಕಾಣ್ತದ ಸರ್. ನಾವು ಬಿಟ್ಕೋಬಹುದು ಸರ್. ಗೊಬ್ಬರ ಔಷಧ ನಮ್ಮ ಊರಲ್ಲಿ ಸತೀಶ್ ಬಂಗಿ ಅವ್ರು ಕೊಡ್ತಾರೆ ಸರ್. ಅವರೆಲ್ಲ ನಿಮ್ಗೆ ರೆಕಮೆಂಡ್ ಮಾಡ್ತಾರೆ ಸರ್? ರೆಕಮೆಂಡ್ ಮಾಡ್ತಾರೆ ಸರ್, ಯಾವ ಟೈಮ್ನಾಗ ಏನ್ ಹಾಕ್ಬೇಕಂತ. ಓಕೆ ಸರ್. ಓಕೆ. ಇದು ಇಳುವರಿ ಯಾವ ಸೀಸನ್ ಹೆಚ್ಚಿಗೆ ಬರ್ತದೆ ಸರ್? ಮಳೆಗಾಲನಾಗ ಹೆಚ್ಚಿಗೆ ಬರ್ತದೆ, ಬ್ಯಾಸ್ಗಿನಾಗ ಹೆಚ್ಚಿಗೆ ಬರ್ತದೆ? ಮಳೆಗಾಲ ಹೆಚ್ಚು ಸರ್. ಮಳೆಗಾಲದಾಗ ಹೆಚ್ಚಿಗೆ ಬರ್ತದ್ರಿ? ಥಂಡಿದಿಂದಾಗ 2 ತಿಂಗಳು ಇಲ್ಲಿ ಸ್ಟಾಪ್ ಆಗಿಬಿಡುತ್ತೆ ಸರ್. ಏನು ಸಿಗಲ್ಲ ಸರ್, ಏನು ಸಿಗಲ್ರಿ, ಎಲ್ಲ ಸ್ಟಾಪ್ ಆಗಿಬಿಡುತ್ತೆ. ಆಮೇಲೆ ಮಾರ್ಕೆಟ್ ಯಾವ ಸೀಸನ್ ಚೆನ್ನಾಗಿ ಬರ್ತದೆ ಸರ್ ನಿಮಗೆ ಅಂದ್ರೆ ದುಡ್ಡು? ನಮ್ಗ ಈಗ ಈ ಸೀಸನ್ ದಲ್ಲಿ ಹೆಚ್ಚು ಸರ್. ಬ್ಯಾಸ್ಗಿನಾಗ ರೀ? ಇಲ್ಲ ಸರ್, ಮಳೆಗಾಲದಲ್ಲಿ. ಮಳೆಗಾಲದಾಗೆ ಹೆಚ್ಚಿಗೆ ರೀ? ಹೌದು ಸರ್. ಬೇಸಿಗೆಯಲ್ಲಿ ಹೆಚ್ಚಿರುತ್ತೆ, ಎಲೆನೇ ಇರಲ್ಲ. ಏನ್ ಮಾಡುದು ಸರ್, ಎಲೆ ಇದ್ರೆ ಇಲ್ಲ. ನಮ್ಮ ರೇಟ್ ಮಾಡ್ಬೇಕಂದ್ರೆ ಈಗಾದ್ರೂ ರೇಟ್ ಇದೆ ಸರ್. ಈಗ 5,000 ತನ ಇದೆ. 5,000 ಏನ್ ಸರ್? ಒಂದು ಇದು ಡಾಗ್? ಓಕೆ ಸರ್. ಓಕೆ ಸರ್. ಎಕರೆಗೆ ಸರ್ ನೀವು 1 ತಿಂಗಳಾಗ ಎಷ್ಟು ಡಾಗ್ ತೆಗಿತೀರಿ? ಏನು ಒಂದ್ ಎಕರೆಗೆ ಒಂದು 50 ಡಾಗ್ ಬರುತ್ತೆ ಸರ್. 1 ತಿಂಗಳಾಗ? 1 ತಿಂಗಳಿಗೆ ಸರ್. ಓಕೆ, 50 ಡಾಗ್. 50 ಡಾಗ್. ಓಕೆ. ಅಂದ್ರೆ ಟೋಟಲ್ ಕಟಿಂಗ್ ಹಾಕೋ ತನಕ ಎಷ್ಟು ಡಾಗ್ ಕಟ್ ಮಾಡ್ತೀರಾ ಆನ್ ಅನ್ ಎವರೇಜ್? ಅಂದ್ರ 1-2 ತಿಂಗಳಿಗೆ ಗ್ಯಾಪ್ ಆಗುತ್ತೆ ಮಿನಿಮಮ್ ಸರ್. ನಮಗೆ ರೇಟ್ ಸಿಗೋದು ಒಂದು 5ರಿಂದ 6 ಬಿಡ್ ಸಿಗುತ್ತೆ ಸರ್. 6 ಬಿಡ್? ಓಕೆ ಸರ್. ಅವಾಗೆ ರೇಟ್ ನಿಮಗೆ ಸಿಗುತ್ತೆ? ರೇಟ್ ಸಿಗುತ್ತೆ ಸರ್. ಓಕೆ ಸರ್. ಸರ್ ಥ್ಯಾಂಕ್ ಯು ಸರ್. ಇದು ವಿಡಿಯೋ ನಮ್ಮ ರೈತರಿಗೆ ಭಾಳ ಪಸಂದ್ ಬರ್ತದೆ ಸರ್. ರೈತರ ಪರವಾಗಿ ಧನ್ಯವಾದ ಸರ್. ನಮಸ್ಕಾರ. ನಮಸ್ಕಾರ.